ಅವನ ಕೈಯಲ್ಲಿ ₹1 ಕೂಡ ಇರಲಿಲ್ಲ. ಶಿವಗಾಮಿನೇ ಬರೋವಾಗ ₹50 ಕೊಟ್ಟು ಬಂದಿದ್ಲು. ಅಂಥವನ ಹತ್ರ ದುಡ್ಡೆಲ್ಲಿಂದ ಬಂತು? ಅವ್ರ ಫ್ರೆಂಡ್ ಯಾರಾದ್ರೂ ಸಹಾಯ ಮಾಡಿರಬಹುದು. ಒಟ್ನಲ್ಲಿ ಕೇಸ್ ಬೇರೆ ದಿಕ್ಕಲ್ಲಿ ಹೋಗ್ತಾ ಇದೆ. ಹೀಗೆ ಆದ್ರೆ ಮತ್ತೆ ಈ ಕೇಸ್ನ ಹೇಗ್ ಮುಂದುವರ್ಸೋದು? ನೀವು ಹೇಳೋದನ್ನ ಕೇಳ್ತಿದ್ರೆ ಈ ಕೇಸ್ ಬಗ್ಗೆನೇ ಡೌಟ್ ಆಗ್ತಿದೆ. ಕಷ್ಟ ಅನ್ನೋದು ಸತ್ಯ ಮೇಡಮ್. ಹಾಗಂತ ನಾವು ಸೋತೋಗ್ತೀವಿ ಅಂತ ಅರ್ಥ ಅಲ್ಲ. ಇಂಥ ಕ್ರಿಮಿನಲ್ಗಳನ್ನ ನಾನು ಸುಮಾರು ನೋಡಿದ್ದೀನಿ. ಸತ್ಯ ಹೇಳೋರ್ಗೆ ಭಯ ಇಲ್ಲ. ಅವ್ನು ಮೊದಲು ಹೇಳಿರೋ ಮಾತು ಆಮೇಲೆ ಹೇಳಿರೋ ಮಾತು ವ್ಯತ್ಯಾಸ ಇರಲ್ಲ. ಆದರೆ ಸುಳ್ಳು ಹೇಳೋರು ಮೊದಲೇ ಒಂದು ಹೇಳ್ತಾರೆ, ಇನ್ನೊಂದ್ಸಲ ಅದ್ರ ಬಗ್ಗೆ ಕೇಳಿದಾಗ ಮೊದಲು ಹೇಳಿದ ಸುಳ್ಳನ್ನ ಮರೆತು ಬೇರೆನೇ ಹೇಳ್ತಾರೆ. ಅಲ್ಲಿ ಸಿಕ್ಬೀಳ್ತಾರೆ. ಅವ್ರೇನೇ ಸರ್ಕಸ್ ಮಾಡಿದ್ರು ಕ್ರಾಸ್ ಕ್ವಶನ್ ಮಾಡಿದಾಗ ನನ್ನ ಹತ್ರ ಸಿಕ್ಕಾಕೊಳ್ಳೇಬೇಕು. ನಾವೊಂದಷ್ಟು ಸಾಕ್ಷಿಗಳನ್ನ ರೆಡಿ ಮಾಡಬೇಕು. ರಾವಣ್ಣಿಂದ ಸತ್ತೋರ್ ಮನೆ ಕಡೆಯವ್ರನ್ನ ಹುಡುಕಿ ಸಾಕ್ಷಿಗಳು ಹೇಳಕ್ ಕರ್ಕೊಂಬರ್ಬೇಕು. ಬರ್ಲಿಲ್ಲ ಅಂತಂದ್ರೆ ದುಡ್ಡು ಕೊಡ್ತೀವಿ ಅಂತ ಹೇಳಿ. ಈ ಸಲ ರಾವಣ್ಗೆ ಶಿಕ್ಷೆ ಆಗ್ಲೇಬೇಕು. ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾನು ಕೊಡ್ತೀನಿ. ಮಚ್ಚ ತಗೊಂಡ್ ಬರೋರ್ನ ನಾವು ಮಾತಿಂದ ಗೆಲ್ಲಕ್ಕಾಗಲ್ಲ, ಗನ್ನಲ್ಲೇ ಹೊಡಿಬೇಕು. ನನಗೂ ಈ ಕೇಸ್ನ ಗೆಲ್ಲೋದು ತುಂಬಾ ಮುಖ್ಯ ಆಗುತ್ತೆ ಮೇಡಮ್.